ಒಂದು ಸರಿ ನಾನು ನನ್ನ ಕಾರಿಗೆ ಪೆಟ್ರೋಲ್ ಹಾಕ್ಸೋಣ ಅಂಥೇಳಿ ಪೆಟ್ರೋಲ್ ಬಂಕಿಗೆ ಹೋಗ್ತಾ ಇದ್ದೆ. ಆ ಪೆಟ್ರೋಲ್ ಬಂಕು ಎಲ್ಲಿತ್ತು ಅಂದರೆ ಒಂದು 6-7 ರಸ್ತೆಗಳು ಒಂದೇ ಕಡೆ ಕೂಡುವಂಥ ಒಂದು ಬಹಳ ಗದ್ದಲದಿಂದ ಕೂಡಿದಂಥ ಒಂದು ರಸ್ತೆ ಅದು. ಆ ಕಡೆಯಿಂದನೂ ವೆಹಿಕಲ್ಸ್ ಬರ್ತದೆ, ಈ ಕಡೆಯಿಂದ ವಾಹನಗಳು ಬರ್ತವೆ, ಆ ಕಡೆ ಈ ಕಡೆ ನೋಡಿ ಮಾಡಿ ಭಾಳ ಸಾವಕಾಶವಾಗಿ ನಿಮ್ಮ ವಾಹನವನ್ನು ತಗೊಂಡು ಆ ಪೆಟ್ರೋಲ್ ಬಂಕಿನತ್ತ ತೆರಳಬೇಕು. ಅಂಥದ್ರಲ್ಲಿ ನಾನು ಭಾಳ ಒಂದು ರೀತಿಯಿಂದ ಕೇರ್ಫುಲ್ಲಾಗಿ ಡ್ರೈವ್ ಮಾಡ್ತಾ ನಾನು ಪೆಟ್ರೋಲ್ ಬಂಕ್ ತಲುಪಿದೆ. ಅಲ್ಲಿ ಪೆಟ್ರೋಲ್ ಬಂಕಿನ ಹತ್ರ ಆ ಬೇರೆ ಬೇರೆ ಕ್ಯೂಗಳಿದ್ವು. ಒಂದು ಕ್ಯೂನಲ್ಲಿ ಎಲ್ಲಿ ಕಾರುಗಳಿಗೆ ಪೆಟ್ರೋಲ್ ಹಾಕ್ತಾರೆ ಆ ಕ್ಯೂನಲ್ಲಿ ನಾನು ನಿಂತಿದ್ದೆ. ಅದು ಇದ್ದಕ್ಕಿದ್ದ ಹಾಗೆಯೇ ಆ ಕಡೆಯಿಂದ ಒಂದು ರಭಸದಿಂದ ಒಂದು ಮೋಟರ್ ಸೈಕಲ್, ಭಾಳ ದುಬಾರಿ ಆಗಿರ್ತಕ್ಕಂಥ ಮೋಟರ್ ಸೈಕಲ್, ಅದು ಭಾಳ ದೊಡ್ಡದಾಗಿತ್ತು. ಇಬ್ಬರು ಯುವಕರು ಹಿಂದೆ ಚೀಲ ಹಾಕ್ಕೊಂಡಿದ್ದಾರೆ, ಗಾಗಲ್ ಹಾಕ್ಕೊಂಡಿದ್ದಾರೆ, ಕಣ್ಣಿಗೆ ಭಾಳ ಚೆನ್ನಾಗಿದ್ದಾರೆ. ಭಾಳ ಎಷ್ಟು ರಭಸದಿಂದ ಅವ್ರು ಬಂದು ನನ್ನ ಕಾರಿಗೆ ಇನ್ನೇನು ಡಿಕ್ಕಿ ಹೊಡಿತಾರೆ ಅನ್ನೋದಕ್ಕೆ ಬ್ರೇಕ್ ಹಾಕಿದೆ. ನಾನು ಒಂದು ರೀತಿಯಿಂದ ಕುತೂಹಲದಿಂದ ಯುವಕರನ್ನು ನೋಡ್ತಾ ಇದ್ದೆ. ಆ ವೆಹಿಕಲ್ನಲ್ಲಿ ಕೂತಂಥ ಆ ಯುವಕರು ಭಾಳ ಒಂದು ರೀತಿಯಿಂದ ಏನೋ ಒಂದು ಶ್ರೀಮಂತ ಮಕ್ಕಳು ಕಂಡವ್ರು ನನಗೆ. ಆ ಶ್ರೀಮಂತ ಮಕ್ಕಳೇ ಇರಬೇಕು ಅವರು ಎಲ್ಲೋ ಒಂದು ಕಡೆ ಯಾವುದೋ ಒಂದು ಟೂರಿಗೆ ಹೊಂಟಿದ್ರು ಕಾಣುತ್ತದೆ. ಆ ಟೂರಿಗೆ ಹೊಂಟಾಗ ಅವರು ಸನ್ನದ್ಧರಾಗಿಯೇ ಅಲ್ಲಿ ಬಂದರು. ಅಲ್ಲಿ ಬಂದ ತಕ್ಷಣ ಅವ್ರಿಗೆ ಏನು ಅನ್ನಿಸ್ತು, ಏನೋ ದಾರಿ ತಪ್ಪಿದ್ದೇವೆ ಅಂತ ಕಾಣ್ತದೆ. ಅದಕ್ಕೆ ಅವರು ಬಂದು ನನ್ನ ಕಾರಿನ ಬಳಿ ಬಂದು ಅದು ಕಾರಿಗೆ ಒಂದು ಸಾರ ಹತ್ರ ಬಂದು ಸರ್ ಅಂತಂದ. ಅಟ್ಲೀಸ್ಟ್ ಅವನು ವಿನಯವಾಗಿ ಮಾತಾಡಿದ್ದು ಕೇಳಿ ಆದರೂ ಸಂತೋಷ ಆಯಿತು. ಅಟ್ಲೀಸ್ಟ್ ಯುವಕರಿಗೆ ಒಂದು ರೀತಿಯಿಂದ ವಿನಯಪೂರ್ವಕವಾಗಿ ಮಾತಾಡುವಂಥ ಒಂದು ಸ್ಪಷ್ಟವಾದಂಥ ಕಲ್ಪನೆ ಇದೆಪ್ಪ, ಪರವಾಗಿಲ್ಲ ಅಂತ ಅಂದ್ಕೊಂಡು ಏನಪ್ಪ ಏನು ಬೇಕು ಅಂತ ಕೇಳಿದೆ. ಆ ಯುವಕ ಏನು ಕೇಳಬೇಕು ಅಂತ ನನಗೆ, ಈ ದಾರಿ ಎಲ್ಲಿ ಹೋಗುತ್ತದೆ ಅಂತ ಕೈ ಮಾಡಿ ಕೇಳಿದ. ಈ ದಾರಿ ಎಲ್ಲಿ ಹೋಗುತ್ತದೆ ಅಂತಂದ. ವೇರ್ ಡಸ್ ದಿಸ್ ರೋಡ್ ಲೀಡ್ ಅಂತಂದ. ನಾನು ಆಶ್ಚರ್ಯ ಆಯಿತು ನನಗೆ. ಈ ರಸ್ತೆ ಎಲ್ಲಿ ಹೋಗುತ್ತದೆ ಅಂತ ಆ ಹುಡುಗ ಕೇಳ್ತಾ ಇದ್ದಾನೆ, ಆ ಯುವಕ ಕೇಳ್ತಾ ಇದ್ದಾನೆ. ನಾನು ಅವನಿಗೆ ಸಹಜವಾಗಿ ಒಂದು ರೀತಿಯಿಂದ ಒಂದು ಮಾತು ಕೇಳಿದೆ, ಈ ರಸ್ತೆ ಎಲ್ಲಿಗಾದರೂ ಹೋಗ್ಲಪ್ಪ, ನೀನು ಹೋಗುವುದು ಎಲ್ಲಿಗೆ ಅಂತ ನೀನು ಕೇಳಿದರೆ ನಾನು ನೀನು ಹೋಗಬಹುದಾದ ದಾರಿಯನ್ನು ತೋರಿಸ್ಬೋದು, ಹೇಳಬಹುದು. ನೀನು ಸರಿಯಾದ ಮಾರ್ಗವನ್ನು ಕ್ರಮಿಸಿದ್ದೀಯಾ ಅಥವಾ ಬೇರೆ ಮಾರ್ಗದಲ್ಲಿ ಬಂದಿದ್ದೀಯಾ ಅಂತ ಹೇಳ್ಬೋದು. ಆದರೆ ಅದನ್ನು ಬಿಟ್ಟು ನೀನು ಈ ಮಾರ್ಗ ಎಲ್ಲಿ ಹೋಗುತ್ತದೆ ಅಂತ ನನ್ನ ಕೇಳ್ತೀಯ. ಈ ಮಾರ್ಗ ಎಲ್ಲಿಗಾದರೂ ಹೋಗ್ಬೋದು, ಆದರೂ ನೀನು ಹೋಗುವ ಮಾರ್ಗ ಇರಬಹುದು ಅಥವಾ ಇರಲಿಕ್ಕಿಲ್ಲ, ಅದು ನನಗೆ ಗೊತ್ತಿಲ್ಲ. ಆದರೆ ನೀನು ಕೇಳಬೇಕಾದಂಥ ಪ್ರಶ್ನೆ ಏನಿರಬೇಕಾಗಿತ್ತು ಅಂದರೆ, ಈ ದಾರಿ ಎಲ್ಲಿ ಹೋಗುತ್ತದೆ ಅಲ್ಲ, ನಿನಗೆ ಎಲ್ಲಿ ಹೋಗಬೇಕಾಗಿದೆ ಆ ದಾರಿ ಯಾವುದು ಅಂತ ನನ್ನ ಕೇಳಿದರೆ ನಾನು ಹೇಳ್ತಾ ಇದ್ದೆ ಅಂತ ಹೇಳಿ. ಮುಖದ ಮೇಲೆ ಒಂದು ರೀತಿಯಿಂದ ಪಸಲ್ಡ್ ಆದಂಗೆ ಆದ. ಒಂದು ರೀತಿಯಿಂದ ಹೌದಲ್ಲ, ಇವರು ಹೇಳಿದ್ದು ಸರಿ ಅಂತ ಅಂದ್ಕೊಂಡು ನಮಗೆ ಗೋವಾದ ಮಾರ್ಗ ಬೇಕಾಗಿದೆ, ಗೋವಾಕ್ಕೆ ಹೋಗಬೇಕಾಗಿದೆ ನಮಗೆ ಅಂತಂದ. ಗೋವಾಕ್ಕೆ ಹೋಗ್ಬೇಕಾದ್ರೆ ನೋಡು, ನೀ ಬಂದದ್ದ ಮಾರ್ಗದ ವಿರುದ್ಧ ಮಾರ್ಗವಾಗಿ ನೀವು ಹೋಗ್ಬೇಕಪ್ಪ. ನೀನು ಬಂದದ್ದು ಈ ಮಾರ್ಗ ಕೇಳಿದ್ರೆ ಈ ಮಾರ್ಗ ಹಿಡ್ಕೊಂಡು ಹೋಗಿದ್ರೆ ಬೇರೆ ಕಡೆ ಹೋಗ್ತಾ ಇದ್ದೀನಿ. ನೀನು ಇದ್ರ ವಿರುದ್ಧವಾದ ಮಾರ್ಗವನ್ನು ಈ ರೀತಿಯಿಂದ ಹೋಗಿದ್ದ ಕ್ರಮಿಸಿದರೆ ನೀನು ಗೋವಾ ಕ್ರಮಿಸುವಂಥ ದಾರಿ ಸಿಗ್ತದೆ, ಇದು ಗೋವಾದ ಮಾರ್ಗ ಅಂತ ನಾನು ಹೇಳಿದೆ. ಅವ ಭಾಳ ಥ್ಯಾಂಕ್ಸ್ ಸರ್ ಅಂತ ಹೇಳಿಬಿಟ್ಟು ಅವ್ರು ಹೋದ. ಆದರೆ ನನಗೆ ಆಮೇಲೆ ಅನಿಸಿದ್ದು, ನಮ್ಮ ಯುವಕರಿಗೆ ಸ್ಪಷ್ಟವಾದ ಗುರಿಗಳು ಇರದೇ ಇರೋದ್ರಿಂದ ಜೀವನ ತಿರುವು ಮುರುವಾಗೋದು ಇಲ್ಲೇ ಅಂತ ಅನಿಸಿದೆ. ಜೀವನದಲ್ಲಿ ನಮ್ಮ ಗುರಿ ಯಾವುದಿದೆ ಅಂತೇಳಿ ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲದೆ ಹೋದರೆ ನಾವು ಜೀವನದ ಬಗ್ಗೆ, ಗುರಿಯ ಬಗ್ಗೆ ನಾವು ಮಾತಾಡೋದು ಹೇಗೆ? ನಮ್ಮ ಜೀವನದ ಗುರಿ ಅಂದರೆ ಅವನು ಕೇಳ್ತಾ ಇದ್ದಾನೆ, ಈ ರಸ್ತೆ ಎಲ್ಲಿ ಹೋಗ್ತದೆ ಅಂತ. ರಸ್ತೆ ಹೋಗಬೇಕಾದದ್ದಲ್ಲ, ಸ್ಥಳ ಯಾವುದು, ಅದು ಬಹಳ ಮಹತ್ವದ್ದಾಗಿ ಕಾಣ್ತದೆ ಹೊರತಾಗಿ ನಮ್ಮ ಜನರಿಗೆ, ಬಹುತೇಕ ಯುವಕರಿಗೆ ಗೊತ್ತಿರಬೇಕಾದ ಸಂಗತಿ ಅಂದರೆ ಗುರಿ ಯಾವುದಿರಬೇಕು, ನನ್ನ ಮುಂದೆ ಸ್ಪಷ್ಟವಾದ ಗುರಿಯಾಗಿರಬೇಕು, ಯಾವುದಿರಬೇಕು, ನಾನು ಎಲ್ಲಿಗೆ ಹೋಗಬೇಕು ಎಂಬುದು ಸ್ಪಷ್ಟವಾದ ತಿಳುವಳಿಕೆ ಇದ್ದಾಗ ಮಾತ್ರ ಗುರಿ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಗುರಿಗಳನ್ನು ಕುರಿತು ಗೋಲ್ ಸೆಟ್ಟಿಂಗ್ ಅಂಥೇಳಿ ಅನೇಕ ಮಾತುಗಳನ್ನು ನಾವು ಆಡ್ತೇವೆ. ಗೋಲ್ ಸೆಟ್ಟಿಂಗದ ಬಗ್ಗೆ ಅನೇಕ ಮಾತುಗಳನ್ನ ಆಡ್ತೇವೆ. ಗೋಲ್ ಸೆಟ್ಟಿಂಗ್ನಲ್ಲಿ ಬಹಳ ಮುಖ್ಯವಾಗಿ ಹೇಳೋದಂದರೆ ಗುರಿ ನಿರ್ದಿಷ್ಟವಾಗಿರಬೇಕು, ಕಾಣುವಂತಿರಬೇಕು ಅಂತೇವೆ. ಅದನ್ನು ಕಾಣುವಂತಿರಬೇಕು. ಗುರಿ ಯಾವುದೋ ಒಂದು ಅಸ್ಪಷ್ಟವಾದ ಗುರಿ ಇರಬಾರ್ದು. ನಮ್ಮ ಎದುರಿಗೆ ಸ್ಪಷ್ಟವಾದ ಒಂದು ಗುರಿ ಇತ್ತಂದರೆ, ಯಾವ ಗುರಿಯನ್ನು ನಾನು ಸಾಧಿಸಬೇಕಂತೇನೆ ಅಥವಾ ಸಾಧಿಸಬೇಕಂತ ನನ್ನ ಮನಸ್ಸಿನಲ್ಲಿದೆ, ಆ ಗುರಿ ನನ್ನ ಎದುರಿಗೆ ಕಾಣುವಂತಿರಬೇಕು ಮತ್ತು ನಿರ್ದಿಷ್ಟವಾದ ಸಮಯದಲ್ಲಿ ಆ ಗುರಿಯನ್ನು ಮುಟ್ಟುವಂಥ ಒಂದು ಕಾಲವನ್ನು ನಾನು ಹಾಕ್ಕೊಳ್ಬೇಕು.
ಅಂದರೆ 6 ತಿಂಗಳಲ್ಲಿಯೋ ಅಥವಾ 1 ವರ್ಷದಲ್ಲಿಯೋ 2 ವರ್ಷದಲ್ಲಿ ಈ ಗುರಿಯನ್ನು ನಾನು ಸಾಧಿಸುತ್ತೇನೆ ಅಂತ ಬೇಕು. ಆದರೆ ಯಾವುದೋ ಒಂದು ಗುರಿ ಇದೆ, ಗುರಿ ನಿರ್ದಿಷ್ಟವಾಗಿದೆ, ಕರೆಕ್ಟು, ನಾನು ಇನ್ನು 50 ವರ್ಷದ ನಂತರ ಆ ಗುರಿಯನ್ನು ಸಾಧಿಸುತ್ತೇನೆ ಅಂದರೆ ನನ್ನ ಜೀವನದ ಬಹುತೇಕ ಸಮಯ ಮುಗಿದು ಹೋಗಿರ್ತದೆ. ಅದು ಆತಲ್ಲ. ಗುರಿ ಹೇಗಿರಬೇಕು ಅಂದರೆ ಸ್ಪಷ್ಟವಾಗಿರಬೇಕು, ನಿರ್ದಿಷ್ಟವಾಗಿರಬೇಕು. ಒಂದು ಕಾಲಮಿತಿಯೊಳಗೆ, 2-3 ವರ್ಷದ ಕಾಲಮಿತಿಯೊಳಗೆ ಆ ಗುರಿಯನ್ನು ಮುಟ್ಟುವಂಥ ಒಂದು ಯೋಜನೆ ನಮಗೆ ಬೇಕಾಗಿರೋದು ಬಹಳ ಮಹತ್ವದ್ದಿದೆ. ಈ ಗುರಿಗಳ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಲ್ಲಿ, ನಮ್ಮ ಯುವಕರಲ್ಲಿ ತಿಳುವಳಿಕೆ ಇಲ್ಲದೆ ಹೋಗೋದ್ರಿಂದ ಏನೋ ಒಂದು ಆಗಬೇಕು ಅಂತಾರೆ, ಏನೋ ಆಗ್ತಾರೆ. ಹಾಗಾಗಿ ಗುರಿ ಸ್ಪಷ್ಟವಾಗಿ ಇರದೇ ಕಾರಣ ನಮಗೆ ಏನಾಗ್ತಾ ಇದೆ ಅಂದರೆ ಒಂದು ತಬ್ಬಿಬ್ಬಾಗಿರೋಂಥ ಒಂದು ಜೀವನ, ಒಂದು ರೀತಿಯಿಂದ ಅಸ್ಪಷ್ಟವಾದಂಥ ಜೀವನ ನಮಗೆ ಎದುರಿಗುತ್ತೆ. ಅಂದರೆ ಈಗ ಹಿಂದೆ ಆಗಿ ಹೋದಂಥ ಘಟನೆಗಳೆಲ್ಲ ಈಗಾಗಿ ಹರಿದು ಹೋದಂಥ ನೀರದು. ಈಗ ಇರೋದು ವರ್ತಮಾನ ಜೀವನ, ವರ್ತಮಾನ ಕಾಲದಲ್ಲಿ ನಾನು ಬದುಕನ್ನು ಹೇಗೆ ರೂಪಿಸಿಕೊಳ್ತಾ ಇದ್ದೇನೆ ಎಂಬುದರ ಮೂಲಕ ನನ್ನ ಭವಿಷ್ಯ ನಿರ್ಮಾಣವಾಗ್ತದೆ. ಗುರಿ ಅಂತಂದರೆ ಸ್ಪಷ್ಟವಾಗಿರಬೇಕು ಅಂತ ಹೇಳಿದಾಗೆ ವರ್ತಮಾನದಲ್ಲಿ ಮೊಟ್ಟ ಮೊದಲು ನಾನು ಬದುಕಬೇಕು. ವರ್ತಮಾನದಲ್ಲಿ ಬದುಕಿದಾಗ ನನಗೆ ಸ್ಪಷ್ಟವಾಗಿ ಮುಂದಿನ ಗುರಿ ಕಾಣಬೇಕು. ಆ ಮುಂದಿನ ಗುರಿ ಕಾಣುವುದು, ಆ ಮುಂದಿನ ಗುರಿ ಸಾಧಿಸೋದಕ್ಕಾಗಿ ನಾನು ಯಾವಾಗಲೂ ಒಂದು ರೀತಿಯಿಂದ ಸತತವಾದ ಪ್ರಯತ್ನ ಮಾಡಬೇಕು. ಯಾವಾಗಲೂ ಬಹಳ ಮಹತ್ವದ್ದು ಅಂದರೆ ಪರಿಶ್ರಮ. ಜೀವನಕ್ಕೆ ಬಹಳ ಬೇಕಾದಂಥ ಪರಿಶ್ರಮ ಎಲ್ಲಿಯವರೆಗೆ ನಮ್ಮಲ್ಲಿ ಇರೋದಿಲ್ಲೋ ಅಲ್ಲಿಯವರೆಗೆ ನಾವು ಜೀವನದಲ್ಲಿ ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಗುರಿ ಸ್ಪಷ್ಟವಾದ ಗುರಿ, ಅದು ಸಾಧಿಸಲಿಕ್ಕೆ ಸಾಧ್ಯವಾಗೋದು ನಮ್ಮ ಪರಿಶ್ರಮದಿಂದ, ಸತತವಾಗಿ ಅದರ ಸಲುವಾಗಿ ತುಡಿತಾ ಇರಬೇಕು, ಬಿಡಿತಾ ಇರಬೇಕು. ಅದನ್ನು ಸಾಧಿಸುವಂಥ ಛಲ ಇದ್ದಾಗ ಮಾತ್ರ ಆ ಗುರಿಯನ್ನು ತಲುಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಅಂಥ ಒಂದು ಗುರಿ ನಮ್ಮ ವಿದ್ಯಾರ್ಥಿಗಳಲ್ಲಿ, ನಮ್ಮ ಯುವಕರಲ್ಲಿ ಮತ್ತು ಎಲ್ಲರಲ್ಲೂ ಅಂಥ ಒಂದು ಸ್ಪಷ್ಟವಾದ ಗುರಿಯನ್ನು ಮುಟ್ಟುವಂಥ ಒಂದು ಅಭ್ಯಾಸವನ್ನು ನಾವು ರೂಪಿಸಿಕೊಳ್ಳಬೇಕಾದಂಥ ಅನಿವಾರ್ಯತೆ ಈಗ ಇದೆ ಅಂತ ನನಗೆ ಅನಿಸ್ತಾ ಇದೆ.